ಬಿಎಸ್ವೈ ಮತ್ತು ಈಶ್ವರಪ್ಪ ಜೋಡೆತ್ತಿನ ಹಾಗೆ ಪಕ್ಷ ಎಳೆದುಕೊಂಡು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಈಶ್ವರಪ್ಪರನ್ನ ನಿರ್ಲಕ್ಷ್ಯ ಮಾಡಲ್ಲ. ಕಲಬುರಗಿಯಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ ಬಂಡಾಯದ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಬಿಜೆಪಿಯ ಕೆಲವು ನಾಯಕರು ಈಶ್ವರಪ್ಪನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಮಾಜಿ ಶಾಸಕ ಪಿ ರಾಜೀವ್ ಕೂಡ ಹೇಳಿಕೆ ನೀಡಿದ್ದಾರೆ. ಅವರು ಕೂಡ ಯಡಿಯೂರಪ್ಪನವರ ಹಾಗೇನೆ ಇಬ್ರು ಸೇರೇನೆ ಪಕ್ಷವನ್ನ ಇಲ್ಲಿ ಕಟ್ಟಿದ್ದಾರೆ. ಹಾಗಾಗಿ ಅವರನ್ನ ನಿರ್ಲಕ್ಷ್ಯ ಮಾಡಲ್ಲ ಅಂತ ಹೇಳಿದ್ದಾರೆ. ಕೆಸಿ ಈಶ್ವರಪ್ಪ ಆ ಕ್ಷಣಕ್ಕೆ ಮಾತ್ರ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ನಾಯಕರು ಸರಿ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ರಾಜೀವ್ ಹೇಳಿದ್ದಾರೆ. ಈಶ್ವರಪ್ಪನವರು ನಮ್ಮ ಪಕ್ಷದ ನಾಯಕರು, ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಜೋಡೆತ್ತಿನ ರೀತಿ ಬಿ ಜೆ ಪಿಯ ತೇರನ್ನು ಎಳೆದುಕೊಂಡು ಬಂದಿದ್ದಾರೆ. ಸನ್ಮಾನ್ಯ ಈಶ್ವರಪ್ಪನವರು ಆ ಕ್ಷಣಕ್ಕೆ ಮಾತನಾಡ್ಬಿಡ್ತಾರೆ, ಆದರೆ ಹೃದಯ ಬಹಳ ಮೃದುವಾಗಿರುವಂಥದ್ದು. ಹಾಗಾಗಿ ಅವರು ಎಲ್ಲವೂ ಕೂಡ ಸರಿ ಹೋಗುತ್ತೆ. ಶಿವಮೊಗ್ಗ ಲೋಕಸಭೆಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರು ಗೆಲುವನ್ನು ಸಾಧಿಸ್ತಾರೆ. ಕಾರ್ಯಕರ್ತರ ಸಭೆ ನಡೆಸಿ ಘೋಷಣೆನೇ ಮಾಡಿಬಿಟ್ಟಿದ್ದಾರೆ, ಸ್ಪರ್ಧೆ ಖಚಿತ ಅಂತ. ಇಲ್ಲ, ನಮ್ಮ ನಾಯಕರು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಸುಸೂತ್ರವಾಗಿ ಚುನಾವಣೆ ನಡೆಯುತ್ತೆ. ಪಕ್ಷ ಪದೇ ಪದೇ ಅವರನ್ನು ಸಿಟ್ಟಿಗೆ ಮಾಡ್ತಾ ಇದೆ. ಯಾಕಂದ್ರೆ ಕೆಲವು ವಿಧಾನಸಭೆ ಕೈ ಕೊಟ್ರಿ, ಲೋಕಸಭೆಗೆ ಅದರ ಮಗನಿಗೆ ಟಿಕೆಟ್ ಕೊಡ್ತಾರಂತಂದ್ರು, ಅದು ತಪ್ಪಲ್ಲ. ಯಾವ ಕಾರಣಕ್ಕೂ ಅವರನ್ನು ನಿರ್ಲಕ್ಷ್ಯ ಮಾಡುವಂತಹ ಪ್ರಶ್ನೆನೇ ಇಲ್ಲ. ಪಕ್ಷ ಅವರಿಂದ ಕಟ್ಟಲ್ಪಟ್ಟಿದೆ. 2 ಸಾರಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಅವರ ಸ್ವಭಾವ ಯಾವತ್ತೂ ಬಿ ಜೆ ಪಿಯ ಜೊತೆಗೇ ಇರುವಂಥದ್ದಿದೆ. ಬಿ ಜೆ ಪಿಯಿಂದ ಯಾವುದೇ ರೀತಿಯ ಗೊಂದಲ ಉಂಟಾಗೋದಿಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ನಮ್ಮ ಪಕ್ಷದ ನಾಯಕರು, ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಜೋಡೆತ್ತಿನ ರೀತಿ